ಫ್ಯಾಕ್ಟ್ಸ್ಗೆ ತಮಗೆಲ್ಲರಿಗೂ ಸ್ವಾಗತ. ದೀರ್ಘ ರಜೆನ ಮುಗಿಸ್ಕೊಂಡು ಬರ್ತಾ ಇದ್ದೀವಿ. ಮೇ 1 ಲೇಬರ್ಸ್ ಡೇ, ಮಹಾರಾಷ್ಟ್ರ ದಿವಸ ಅಂತ ಕೂಡ ಸ್ಟಾಕ್ ಮಾರ್ಕೆಟ್ಗಳಿಗೆ ರಜೆ ಇತ್ತು. ಅದಾದಮೇಲೆ ಯಾಕೆಂದರೆ ಸ್ಟಾಕ್ ಎಕ್ಸ್ಚೇಂಜ್ಗಳೆಲ್ಲ ಅಲ್ಲೇ ಇರೋದಲ್ಲ, ನ್ಯೂಯಾರ್ಕ್ ಸ್ಟಾಕ್ ಎಕ್ಸ್ಚೇಂಜ್ ಆಗಲಿ, ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಆಗಲಿ ಅಲ್ಲೇ ಇರೋದು. ಹಾಗಾಗಿ ಅವತ್ತು ಮ್ಯಾಂಡೇಟರಿ ರಜೆ ಇದ್ದೇ ಇರುತ್ತೆ ಅವರಿಗೆ. ಸೊ ಇವತ್ತು ಓಪನ್ ಆದ್ವಿ ಮಾರ್ಕೆಟಲ್ಲಿ. ಇವತ್ತೇನು ಮಾಡಿದೆ, ಒಂದು ರೇಂಜ್ ಬೌಂಡ್ ದಿನ ಆಗಿ ಮುಗಿಸಿದೆ. ಎಲ್ಲರಿಗೂ ಕೆಲವರಿಗೆ ಎಕ್ಸ್ಪೆಕ್ಟೇಷನ್ ಏನಿತ್ತು, ಇಲ್ಲ ಸಾರ್ ಎಲೆಕ್ಷನ್ ರಿಸಲ್ಟ್ಸ್ ಬರಲಿ, ಎಲೆಕ್ಷನ್ ರಿಸಲ್ಟ್ಸ್ ಆದಮೇಲೆ ಮಾರ್ಕೆಟ್ ಮೂವ್ ಆಗುತ್ತೆ ಅಂತ ಕೆಲವರು ಹೇಳಿದ್ರಿ. ಬಟ್ ಡಿಸ್ಪೈಟ್ ಎಲೆಕ್ಷನ್ ರಿಸಲ್ಟ್ಸು, ಅದು ಪಾಸಿಟಿವೋ ನೆಗೆಟಿವೋ ಯಾವರೇ ಪಾರ್ಟಿ ಬರಲಿ ಆಯಿತಾ, ಪಾಸಿಟಿವ್ ಆಗೋದು ಪೊಲಿಟಿಷಿಯನ್ಸ್ಗೆ ಹೊರತು ನಮಗಲ್ಲ, ಜನಸಾಮಾನ್ಯರಿಗಲ್ಲ. ಸುಮ್ಮನೆ ಹೊಡೆದಾಡ್ತೀವಿ ಕಾಂಗ್ರೆಸ್ಸು, BJP, ಆಪು, JDS ಅಂದ್ಕೊಂಡು ಆಯಿತಾ. ಎಲ್ಲರೂ ಅದೇನೆ, ಯಾರು ಬಂದ್ರೂ ಅದೇನೆ. ಸೊ ಎಲ್ಲಿ ತನಕ ಇದು ಜನಕ್ಕೆ ಅರ್ಥ ಆಗಲ್ವೋ ಅಲ್ಲಿ ತನಕ ಯಾವ ಸಿಸ್ಟಮು ಕೂಡ ಬದಲಾಗಲ್ಲ. ಯಾವತ್ತು ವ್ಯಕ್ತಿಗಳನ್ನ ನಾವು ಮೇಲಕ್ಕೆ ಹೋಗಿ ಕೂರಿಸೋದು, ಒಬ್ಬರಿಂದ ಇನ್ನೊಬ್ಬರು ಅಂತ ನಾವು ಜಗಳ ಆಡೋದು ಬದಲು ಸಿಸ್ಟಮ್ನ ಪ್ರಶ್ನೆ ಮಾಡ್ತೀವಿ. ನಾವು ಅದೇನಂತಾರೆ, ನಮ್ಮ ಉಪೇಂದ್ರ ಅವ್ರು ಹೇಳ್ತಾರಲ್ಲ ಪ್ರಜಾಕೀಯ ಅಂತ. ಎಗೇನ್ ಅಲ್ಲಿ ಉಪೇಂದ್ರ ಅಂತ ಹೋಗೋದಲ್ಲ, ಅವ್ರು ಅದೇ ಹೇಳ್ತಾರೆ, ಅದು ಆ ಕಾನ್ಸೆಪ್ಟ್ಗಾಗಿ ಹೋಗ್ಬೇಕು ನಾವು. ಸೊ ಯಾವಾಗ ನಮಗೋಸ್ಕರ ನಾವು ಒಂದು ವ್ಯವಸ್ಥೆನ ಕಟ್ಕೊತೀವಿ ಅನ್ನೋದು ಆ ಥರ. ನಾನು ಇದನ್ನು ಪ್ರಮೋಷನ್ ಮಾಡ್ತಾ ಇದ್ದೀನಿ ಅನ್ಕೋಬಿಡಿ, ಬಟ್ ಸೀರಿಯಸ್ ಆಗಿ ಅದನ್ನ ಆ್ಯಸ್ ಎ ಕಾನ್ಸೆಪ್ಟಾಗಿ ನೀವು ನೋಡಿ. ಯಾಕೆಂದರೆ ಯಾರ್ಯಾರೋ 2 ವರ್ಷ ಕ್ಯಾಂಪೇನ್ ಮಾಡಿ ಬರೀ ಫ್ಯಾನ್ ಫಾಲೋಯಿಂಗ್ ಇಂದನೇ ಒಬ್ಬರು ಚೀಫ್ ಮಿನಿಸ್ಟರ್ ಆಗ್ಬೋದು ಅಂತಂದರೆ ಯಾಕೆ ಒಂದು ಒಳ್ಳೆ ಥಾಟ್ ಗೆಲ್ಲಬಾರ್ದು ಅನ್ನೋದು ನನ್ನ ಅಭಿಪ್ರಾಯ. ಅದು ಗೆದ್ದರೆ ಯಾರು ನಾವು ಗೆಲ್ತೀವಿ. ಯಾರು ಆಲೋಚನೆ ಇಟ್ಕೊಂಡು ಚೆನ್ನಾಗಿ ಯೋಚನೆ ಮಾಡಿ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿರ್ತಾರೋ ಅವ್ರು ಗೆಲ್ತಾರೆ ಅಂತ. ಅದು ನೋಡೋಣ ಅದೆಲ್ಲ ಯಾವ ಕಾಲಕ್ಕೆ ಆಗುತ್ತೆ ಅಂತ. ಬಟ್ ಒಟ್ಟಿನಲ್ಲಿ ಒಂದೊಂದು ಕಡೆ ಒಬ್ಬೊಬ್ಬರಿಗೆ ಖುಷಿ ಸಿಕ್ಕಿದೆ ಅಲ್ವಾ. ಕೇರಳದಲ್ಲಿ ಕಾಂಗ್ರೆಸ್ ಗೆದ್ದಿದ್ದಾರೆ, ತಮಿಳ್ನಾಡಿನಲ್ಲಿ ವಿಜಯ್ ಅವ್ರು ಗೆದ್ದಿದ್ದಾರೆ, ಆ ಕಡೆ ಅಸ್ಸಾಮು ಮತ್ತು ವೆಸ್ಟ್ ಬೆಂಗಾಲಲ್ಲಿ BJP ಅವ್ರು ಗೆದ್ದಿದ್ದಾರೆ, ಇನ್ನೇನು ಪುಡುಚೇರಿನಲ್ಲೂ ಕೂಡ ಇಂಡಿಯಾ ಅಲಯನ್ಸೇ ಅಂತ ಅನಿಸುತ್ತೆ. ಎಲ್ಲರಿಗೂ ಜನ ಸಂತೋಷಪಡಿಸಿದ್ದಾರೆ. ಒಂದೊಂದು ಕ್ಷೇತ್ರಗಳಲ್ಲಿ ನಡೀತಾ ಇರುತ್ತೆ, ಅದು ನಡೀತಾ ಇರಲಿ. ಸೊ ಇವತ್ತು ಓವರಾಲ್ ನೋಡ್ತಾ ಬರೋದಾದರೆ, ಇವತ್ತು ಭಾರತಿ ಏರ್ಟೆಲಲ್ಲಿ 3%, ಕೋಟಕ್ ಬ್ಯಾಂಕಲ್ಲಿ 3%, ಡಾಕ್ಟರ್ ರೆಡ್ಡಿಸಲ್ಲಿ 2.7%. ಸ್ಪೆಸಿಫಿಕ್ ಏನಾದರೂ ನ್ಯೂಸ್ ಬಂದಿತ್ತು, ಯಾರಾದರೂ ಫಾಲೋ ಅಪ್ ಮಾಡ್ತಾರೆ ಹೇಳಿ. ನಾನು ಇವತ್ತು ಮಾರ್ಕೆಟ್ಗೆ ಸಮಯ ಕೊಟ್ಟಿರೋದು ತುಂಬ ಕಡಿಮೆ. ನಾಳೆ ಒಳಗೆ ಏನಾದ್ರು ಸಿಕ್ಕಿದ್ರೆ ನಾನು ಹೇಳ್ತೀನಿ ಏನಕ್ಕೆ, ಏನಾದರೂ ನ್ಯೂಸ್ ಸ್ಪೆಸಿಫಿಕ್ ಇದೆಯಾ, ರಿಸಲ್ಟ್ಸ್ ಬಂದಿದೆಯಾ ಏನು ಅಂತ. ಸೊ ಓವರಾಲ್ ಅದು ಬಿಟ್ಟರೆ ಮೋಸ್ಟ್ ಆಫ್ ದ ಸೆಕ್ಟರ್ ಪಾಸಿಟಿವ್ ಆಗಿತ್ತು. FMC ಸೆಕ್ಟರ್ ಇವತ್ತು ಕೂಡ ಕಂಟಿನ್ಯೂ ಮಾಡಿದೆ. HUL ಅಲ್ಲಿ 2.59%, ಐಷರ್ ಮೋಟರ್ಸಲ್ಲಿ 3%, ಅದಾನಿ ಎಂಟರ್ಪ್ರೈಸಸಲ್ಲಿ 3.21%, ಅದಾನಿ ಪೋರ್ಟ್ಸಲ್ಲಿ 5%. ಸೊ ಅದೇ ಇವತ್ತಿನ ಟಾಪ್ ಗೇನರ್ಗಳಾಗಿದೆ ಅದಾನಿ ಸ್ಟಾಕ್ಸ್ಗಳು. ಅದೇ ರೀತಿಯಾಗಿ ಏರ್ಟೆಲ್ ಇವತ್ತಿನ ಟಾಪ್ ಲೂಸರ್ ಆಗಿದೆ. ನಿಫ್ಟಿ ನೆಕ್ಸ್ಟ್ 50 ಅಂತ ನಾವು ನೋಡ್ತಾ ಬರೋದಾದರೆ, ಡಿಮಾರ್ಟಲ್ಲಿ ಕರೆಕ್ಷನ್ ಬಂದಿದೆ. ಒಂದು ಇಂಟ್ರೆಸ್ಟಿಂಗ್ ಚಾರ್ಟ್ ಪ್ಯಾಟರ್ನು. ಏನು ಮಾಡೋದು, ಚಾರ್ಟ್ಸ್ ಮಾತಾಡ್ತಾ ಇಲ್ವಲ್ಲ, ಯಾವಾಗ ಮಾತಾಡ್ತೀರಾ ಅಂತಲೂ ಕೆಲವರು ಕೇಳಿದ್ರಿ. 3 ಮಂತ್ಸ್ ಆದಮೇಲೆ ಮಾತಾಡ್ಬೋದು ಅಂತ ಇದೆ. ಸೊ ಯಾಕೆಂದರೆ ಅದು ಬೈಯಿಂಗ್ ರೆಕಮೆಂಡೇಷನ್ ಆಗಬಾರ್ದು, ತುಂಬ ಜನಕ್ಕೆ ಇನ್ಫ್ಲೂಯೆನ್ಸ್ ಆಗಬಾರ್ದು ಆ ಥರ ಅಂತ. ನಾನು ಸಾಧ್ಯವಾದರೆ ಏನಾದರೂ ಇದಕ್ಕೆ ಪ್ರಯತ್ನ ಪಡಲಿಕ್ಕೆ ನೋಡ್ತೀನಿ, ಏನು ಮಾಡ್ಬೋದು ನಮ್ಮ ಬೌಂಡ್ರಿನಲ್ಲಿ ಏನು ಮಾಡ್ಬೋದು ಅಂತ. ಅದು ಕರೆಕ್ಟೇ, ಯಾಕೆಂದರೆ ದಿನ ಒಬ್ಬೊಬ್ಬರು ಬಂದು ಇನ್ಫ್ಲೂಯೆನ್ಸರ್ಸ್ ಅಂತ ಹೇಳ್ತಾ ಇದ್ದಾಗ ಜನಕ್ಕೆ ಮಿಸ್ಲೀಡಿಂಗ್ ಆಗುವ ಚಾನ್ಸಸ್ಸೇ ಜಾಸ್ತಿ ಇತ್ತಲ್ವ. ಅದಕ್ಕೋಸ್ಕರ ಸೆಬಿ ಅದನ್ನು ತೊಗೊಂಡಿದ್ದು, ಅದನ್ನು ನಾವು ಗೌರವಿಸಬೇಕು. ಸೊ ನೋಡೋಣಂತೆ. ಸೊ ಡಿಮಾರ್ಟಲ್ಲಿ 4.57%, ಅದೇ ರೀತಿಗೆ ಮ್ಯಾಸ್ಡಾಕಲ್ಲಿ 4.45% ಕರೆಕ್ಷನ್ ಬಂದಿದೆ. ಅದು ಇವತ್ತಿನ ಟಾಪ್ ಲೂಸರ್ಗಳಾಗಿದೆ. ವೇದಾಂತದಲ್ಲಿ 8.51% ಅಪ್ ಪಾಯಿಂಟ್ ಬಂದಿದೆ. ಡಿಮರ್ಜರ್ ಆಗಿತ್ತು, ಅದೆಲ್ಲ ಆದಮೇಲೆ ಈ ಥರ ಆಗಿದೆ. HAL ಅಲ್ಲಿ 5% ತಿರ್ಗಾ ಅಪ್ ಪಾಯಿಂಟ್ ಬಂದಿದೆ. BHEL ರಿಸಲ್ಟ್ಸ್ ಇತ್ತು, ಅದು ಇವತ್ತು 6% ಅಪ್ ಪಾಯಿಂಟ್ ಆಗಿದೆ. ಸೊ ಈ ರೀತಿಯಾಗಿ ಸುಮಾರು ಡಿಫೆನ್ಸ್ ರಿಲೇಟೆಡ್ ಸ್ವಲ್ಪ ಕಂಪ್ನಿಗಳೆಲ್ಲ ಪಾಸಿಟಿವ್ ಆಗಿ ಕೊಟ್ಟಿದೆ. ಚೋಳಮಂಡಲಂ ಫೈನಾನ್ಸಲ್ಲಿ 4.9%, ಅದಾನಿ ಗ್ರೀನಲ್ಲಿ 5%. ಈ ರೀತಿಯಾಗಿ ಮೂವ್ಮೆಂಟ್ಗಳು ನೋಡಲಿಕ್ಕೆ ಸಿಕ್ಕಿದೆ. ಓವರಾಲ್ ಏನಾಯಿತು ಹಾಗಾದರೆ ನಿಫ್ಟಿ ಅನ್ನೋದಾದರೆ, ಪಾಸಿಟಿವ್ ಅಲ್ಲೇ ಕ್ಲೋಸಿಂಗ್ ಆಗಿದೆ. 24,000 ಕೆಳಗಡೆ ಇತ್ತು, ಮತ್ತು 24,000 ಲಾಸ್ಟ್ ವೀಕ್ ಒಂದು ಟೈಟ್ಲ್ ಕೊಟ್ಟಿದ್ದೆ ನಿಮ್ಗೆ ನೆನಪಿದೆಯಾ, 24,000 ಬಿಟ್ಟು ಹೋಗಲ್ಲ ಅಂತ ಹೇಳ್ತಾ ಇದೆ ಮಾರ್ಕೆಟು ಅಂತ. ಅದು ಮುಂದುವರೆದ ಭಾಗ ಆಗಿದೆ ಈ ವಾರದಲ್ಲೂ ಕೂಡ. ನಾಳೆ ನಿಫ್ಟಿ ಎಕ್ಸ್ಪೈರಿ ನಾಳೆ ಏನು ಮಾಡುತ್ತೆ ಅಂತ ನೋಡ್ತಾ ಹೋಗೋಣ. ಅದೇ ರೀತಿಗೆ ಬ್ಯಾಂಕ್ ನಿಫ್ಟಿ ವೆರಿ ಫ್ಲಾಟ್ ಆಗಿದ್ದಂಥದ್ದು ಇವತ್ತು. ಸೆನ್ಸೆಕ್ಸು ಕೂಡ ಇವತ್ತು ಮೈನರಾಗೆ ಇತ್ತು. ಅದೇ ರೀತಿಗೆ ಮಿಡ್ ಕ್ಯಾಪ್ ನಿಫ್ಟಿ, ಫಿನ್ ನಿಫ್ಟಿ ಎಲ್ಲ ಕೂಡ ಪಾಸಿಟಿವ್ ಆಗಿತ್ತು. ಇಂಡಿಯಾ ವಿಕ್ಸು ಸ್ವಲ್ಪ ಮೇಲೋಗಿತ್ತು, ಮತ್ತು ಕೆಳಗಡೆ ಬಂತು, ಮಧ್ಯದಲ್ಲಿ ಆಲ್ಮೋಸ್ಟ್ ಫ್ಲಾಟ್ ಆಗಿ ಎಂಡ್ ಆಗಿದೆ. ಈಗಲೂ ಕೂಡ 18 ಲೆವೆಲಲ್ಲಿದೆ. ಯಾಕೆ ಈ ಥರ ಆಗ್ತಾ ಇದೆ ಅಂತ ನೋಡಿ, ಒಂದೊಂದು ಕಡೆ ಒಂದೊಂದ್ಸಲ ನ್ಯೂಸ್ ಬರ್ತಾ ಇದೆ. ಸಂಜೆ ನೀವು ರಾಘವೇಂದ್ರ ಅವರು ಕೂಡ ಶೇರ್ ಮಾಡಿದ್ರಲ್ವಾ, ಏನಂತ, ಈಗ ಸ್ಟ್ರೇಟ್ ಆಫ್ ಹಾರ್ಮೋಸ್ನ ಬ್ಲಾಕ್ ಮಾಡಿದ್ದಾರೆ ಇರಾನ್, ಯಾರನ್ನೂ ನಾವು ಬಿಡಲ್ಲ, ನಾವು ಒಪ್ಪಿಗೆ ಇದ್ರೆ ಮಾತ್ರ ಹೋಗಬೇಕು ಅಂತ. US ವಾರ್ಶಿಪ್ಗಳನ್ನ ಕಳಿಸಿ ಅಲ್ಲಿ ಸಿಗಾಕೊಂಡಿರೋದನ್ನ ನಾವು ನಿಮ್ಮನ್ನು ಫ್ರೀ ಮಾಡ್ತೀವಿ ಅಂತ ಹೋಗಿದ್ರಂತೆ. 1-2 ವಾರ್ಶಿಪ್ ಹೋಗಿತ್ತಂತೆ, ಅದಕ್ಕೆ ಇರಾನ್ ಬಿಡಲಿಲ್ವಂತೆ. ಇರಾನಿಂದ 2 ಮಿಸೈಲ್ ಅಟ್ಯಾಕ್ ಆಗಿದೆ ಆ ವಾರ್ಶಿಪ್ ಮೇಲೆ, ಈ ಥರ ಅಂತ ಬಂತು. ಆದರೆ ಯಾವುದೇ ನ್ಯೂಸ್ ಏಜೆನ್ಸಿ ಅದನ್ನು ಕನ್ಫರ್ಮ್ ಮಾಡೋಕ್ಕೆ ಆಗಲಿಲ್ಲ. US ಇಂದನೂ ಕೂಡ ನಾವು ಎಲ್ಲಿ ಸಿಗಾಕೊಂಡಿರೋ ಅವ್ರನ್ನ ತೆರವುಗೊಳಿಸೋಕ್ಕೆ ಸಹಾಯ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಸೊ ಕ್ರೂಡು ಒಂದು ಪಾಯಿಂಟಲ್ಲಿ 5-6% ಮೇಲೆ ಹೋಗಿತ್ತು, ಮತ್ತೆ ಒಂದು ಸ್ವಲ್ಪ ಅದು ಕನ್ಫರ್ಮೇಷನ್ ಬರ್ದಲ್ಲ ಇದಕ್ಕೆ ನಿಂತಿದೆ. ಬಟ್ ಒಂಥರ ಬೂದಿ ಮುಚ್ಚಿದ ಕೆಂಡ ಥರನೇ ಇದೆ ಅಲ್ಲಿ ಸಿಚುವೇಶನ್ ಇವಾಗಲೂ ಕೂಡ. ಏನಾಗುತ್ತೆ ಏನು ಅಂತ. ಇವರು ಪೀಸ್ ಟಾಕಿಗೆ ಪಾಕಿಸ್ತಾನ ಮೂಲಕ ಒಂದು 16 ಪಾಯಿಂಟ್ಗಳ ಹೊಸ ಪ್ರಪೋಸಲ್ ಕಳಿಸಿದ್ದಾರೆ ಅಂತ ಬಂದಿತ್ತು ವೀಕೆಂಡಲ್ಲಿ. ಸೊ ಎಲ್ಲ ಮತ್ತೆ ಮಾರ್ಕೆಟಲ್ಲಿ ಒಂದು ತಿಳಿಯಾಗ್ತಾ ಇದೆ, ಪಾಸಿಟಿವ್ ಅಂತ ಸಿಚುವೇಶನ್ ಬರ್ತಾ ಇರುತ್ತೆ, ಮತ್ತೆ ನೆಗೆಟಿವ್, ಈ ಥರ ತುಂಬ ಮ್ಯಾನಿಪುಲೇಟಿವ್ ಆಗಿ ನಿಂತಿದೆ. ಇದ್ರ ಜೊತೆಗೆ ಫೆಡ್ ಇಂಟ್ರೆಸ್ಟ್ ರೇಟ್ ಎಂದು ನಿಮಗೆ ಗೊತ್ತಿದೆ, ಈ ವರ್ಷ ಇನ್ನು ಫೆಡ್ ಇಂಟ್ರೆಸ್ಟ್ ರೇಟ್ನ ಕಮ್ಮಿ ಮಾಡೋದೇ ಇಲ್ಲ ಅನ್ನೋ ಥರ ಅಭಿಪ್ರಾಯ ಇವಾಗ ಮಾರ್ಕೆಟ್ನಲ್ಲಿ ಮೂಡ್ತಾ ಇದೆ. ಅಕಸ್ಮಾತ್ ಕಮ್ಮಿ ಮಾಡಿದ್ರು ಅಂದರೆ ಖಂಡಿತ ಈಕ್ವಿಟಿಗೆ ಪಾಸಿಟಿವ್ ಅದು. ಹಾಗಾದರೆ ಗೋಲ್ಡ್ ಕತೆ ಏನು ಅಂತಂದರೆ ನೋಡಿ, ಅದು ಪಾಸಿಟಿವ್ ಕೋರಿಲೇಷನ್ನೇ. ಅಂದರೆ
ಫೆಡ್ ರೇಟನ್ನು ಕಮ್ಮಿ ಮಾಡಿದ್ರು ಅಂತಂದರೆ ಗೋಲ್ಡ್ ಮೇಲ್ಗಡೆ ಹೋಗುವಂಥ ಚಾನ್ಸಸ್ ಜಾಸ್ತಿ ಇರ್ತಾಯಿತ್ತು. ಯಾಕೆ ಆ ಥರ ಆಗುತ್ತೆ ಮಾರ್ಕೆಟ್ನಲ್ಲಿ ನೋಡಿ, ಫೆಡ್ ಇಂಟ್ರೆಸ್ಟ್ ರೇಟ್ ಅಂದ್ರೆ ಏನು, ನಮ್ಮ ರೆಪೋ ರೇಟ್ ಅಂತೀವೋ ಅದೇ ರೀತಿ ಅಲ್ಲೂ ಕೂಡ ಫೆಡ್ ಇಂದು ಪಾಲಿಸಿ, ಅದು ಸೆಂಟ್ರಲ್ ಬ್ಯಾಂಕು ಇಂಟ್ರೆಸ್ಟ್ ರೇಟಲ್ಲಿದ್ದು. ಸೊ ಇಂಟ್ರೆಸ್ಟ್ ರೇಟ್ ಕಮ್ಮಿ ಇದೆ ಅಂದರೆ ಏನು, ಸಾಲ ಕಮ್ಮಿಗೆ ಸಿಗುತ್ತೆ. ಅದೇ ರೀತಿಯಾಗಿ ಈ ಬಾಂಡ್ ಮಾರ್ಕೆಟಲ್ಲಿ ಆಗಿರ್ಬೋದು ಅಥವಾ ಒಂದು ಫಿಕ್ಸ್ಡ್ ಡೆಪಾಸಿಟ್ಗಳು, ಈ ಥರದ್ದೇನು ಡೆಟ್ ಸ್ಕೀಮ್ಸ್ಗಳಿರುತ್ತೋ ಅದರಲ್ಲಿ ಬರುವಂಥ ಬಡ್ಡಿ ಕೂಡ ಕಮ್ಮಿ ಆಗ್ತಾ ಹೋಗುತ್ತೆ ಅಲ್ವಾ. ಸಾಲನೂ ಕಮ್ಮಿಗೆ ಸಿಗುತ್ತೆ, ಬಡ್ಡಿನೂ ಕೂಡ ನೀವು ಬ್ಯಾಂಕಲ್ಲಿ ಡೆಪಾಸಿಟ್ ಮಾಡಿದ್ರೆ ಕಮ್ಮಿಗೆ ಸಿಗ್ತಾ ಹೋಗುತ್ತೆ. ಹಾಗಾಗಿ ಏನು ಮಾಡ್ತಾರೆ ಅಂಥ ಟೈಮಲ್ಲಿ ಜನ ಸ್ವಲ್ಪ ಚೆನ್ನಾಗಿ ಇಂಟ್ರೆಸ್ಟ್ ಬರ್ತಾರಂಥದ್ದು ಗೋಲ್ಡ್ ಕಡೆಗೆ, ಈ ಕಡೆಗೆ ಶಿಫ್ಟ್ ಆಗ್ತಾ ಹೋಗ್ತಾರೆ ಆಯಿತಾ. ಮಾರ್ಕೆಟ್ ದೃಷ್ಟಿಯಿಂದ ನೋಡೋದಾದ್ರೂ ಕೂಡ ಫೆಡ್ ರೇಟ್ ಈಕ್ವಿಟಿಗೂ ಕೂಡ ಬರ್ತಾ ಹೋಗ್ತಾರೆ, ಈಕ್ವಿಟಿ ಗೋಲ್ಡ್ ಎರಡೂ ನೋಡ್ತಾ ಹೋಗ್ತಾರೆ. ಬಟ್ ಡಿಪೆಂಡ್ ಆಗುತ್ತೆ, ಅಂದರೆ ಫೆಡ್ ರೇಟ್ನ ಕಮ್ಮಿ ಮಾಡಿದೆ ಅಂತಂದರೆ ಬಾಂಡ್ ಮಾರ್ಕೆಟಿನ ಡಿಮ್ಯಾಂಡ್ ಕಮ್ಮಿ ಆಗುತ್ತೆ, ಡೆಟ್ ಇನ್ಸ್ಟ್ರೂಮೆಂಟಿನ ಡಿಮ್ಯಾಂಡ್ ಕಮ್ಮಿ ಆಗುತ್ತೆ, ಈಕ್ವಿಟಿಗೆ ಮತ್ತು ಗೋಲ್ಡಿಗೆ ಡಿಮ್ಯಾಂಡ್ ಜಾಸ್ತಿ ಆಗ್ತಾ ಹೋಗುತ್ತೆ. ಆದರೆ ಈಕ್ವಿಟಿಗೆ ಬರ್ತಾರ ಜನ, ಗೋಲ್ಡಿಗೆ ಬರ್ತಾರ ಅನ್ನೋದು ಆ ಟೈಮಲ್ಲಿ ಏನರ ಮೇಲೆ ಡಿಪೆಂಡ್ ಆಗುತ್ತೆ ಅಂದರೆ ಬಾಕಿ ಪ್ಯಾರಾಮೀಟರ್ಸ್ಗಳು ಯಾವ ರೀತಿ ಇದೆ, ಅನ್ಎಂಪ್ಲಾಯ್ಮೆಂಟ್ ಯಾವ ರೀತಿ ಇದೆ, ನಿರುದ್ಯೋಗ ಯಾವ ರೀತಿ ಸ್ಥಿತಿಯಲ್ಲಿ ನಡೀತಾ ಇದೆ, ಜೊತೆಗೆ ಕಾರ್ಪೊರೇಟ್ ರಿಸಲ್ಟ್ಸ್ಗಳು ಯಾವ ಥರ ಬರ್ತಾ ಇದೆ, ಹಾಗೆಯೇ ಇನ್ಫ್ಲೇಷನ್ ಏನು ರೀತಿ ನಡೀತಾ ಇದೆ, ಇದನ್ನೆಲ್ಲದನ್ನು ಕೂಡ ನೋಡ್ತಾರೆ. ಜೊತೆಗೆ ಜಿಯೋ ಪೊಲಿಟಿಕಲ್ ರಿಸ್ಕ್ ಏನಾದರೂ ಇದೆಯಾ ಅಂತ. ಈ ಥರದ್ದು ಯಾವುದಾದ್ರೂ ಒಂದು ರೆಡ್ ಫ್ಲಾಗ್ ಇದೆ ಅಂದರೆ ಇಂಟ್ರೆಸ್ಟ್ ರೇಟ್ ಕಮ್ಮಿ ಆಗಿದ್ರೂ ಕೂಡ ಜನ ಈಕ್ವಿಟಿ ಕಡೆಗೆ ಇನ್ವೆಸ್ಟ್ ಮಾಡೋಕ್ಕೆ ಹೋಗೋದಿಲ್ಲ, ಬದಲಿಗೆ ಎಲ್ಲಿಗೆ ಹೋಗ್ತಾರೆ, ಗೋಲ್ಡ್ ಕಡೆಗೆ ಹೋಗ್ತಾರೆ. ಸೊ ಆ ಒಂದು ಪ್ಯಾರಾಮೀಟರಲ್ಲಿ ಗೋಲ್ಡಿಗೆ ಒಂದು ಅಪ್ಪರ್ ಎಡ್ಜ್ ಇರ್ತಾ ಇತ್ತು. ಈಗೇನಂತ ವಿಶ್ಲೇಷಣೆ ಬರ್ತಾ ಇದೆ, ಈ ವರ್ಷ ಫೆಡ್ಡು ಇಂಟ್ರೆಸ್ಟ್ ರೇಟ್ನ ಕಮ್ಮಿನೇ ಮಾಡ್ದಿಲ್ಲ ಇರ್ಬೋದು ಅಂತ ಬರ್ತಾ ಇದೆ. ಕಮ್ಮಿ ಮಾಡಿಲ್ಲ ಅಂದ್ರೆ ಏನು, ಜಾಸ್ತಿ ಮಾಡ್ತಾರಾ, ಅದಿನ್ನೂ ಕ್ಲಾರಿಟಿ ಕೊಡಬೇಕು. ಒಂದು ವೇಳೆ ಏನಾದರೂ ಫೆಡ್ ಇಂಟ್ರೆಸ್ಟ್ ರೇಟ್ನ ಜಾಸ್ತಿ ಮಾಡಿದ್ರು ಅಂತಂದರೆ ಜನ ಮತ್ತೆ ಎಲ್ಲಿಗಡೆ ಹೋಗ್ತಾರೆ, ಬಾಂಡ್ ಮಾರ್ಕೆಟು, ಡೆಟ್ ಇನ್ಸ್ಟ್ರೂಮೆಂಟು, ಸೇಫ್ ಇನ್ವೆಸ್ಟ್ಮೆಂಟ್ ಕಡೆಗೆ ಹೋಗ್ತಾರೆ. ಆಗ ಗೋಲ್ಡಿಂದನೂ ದುಡ್ಡು ಆಚೆ ಹೋಗ್ತಾ ಹೋಗ್ಬೋದು, ಮಾರ್ಕೆಟಿಂದನೂ ಕೂಡ ದುಡ್ಡು ಆಚೆ ಹೋಗ್ತಾ ಹೋಗ್ಬೋದು, ನೋಡೋಣಂತೆ. ಆದರೆ ಗೋಲ್ಡಿಗೆ ಒಂದೇ ಒಂದು ಫೇವರಬಲ್ ಆಗಿರುವಂಥ ಸಿಚುವೇಶನ್ ಏನಿದೆ, ಇದೆಲ್ಲದರ ಮಧ್ಯೆ ಮಾರ್ಕೆಟಲ್ಲಿ ಅಂದರೆ ಗ್ಲೋಬಲಲ್ಲಿ ಒಂದು ಜಿಯೋ ಪೊಲಿಟಿಕಲ್ ಟೆನ್ಷನ್ ಇದೆ, ಒಂದು ರಿಸೆಷನ್ ಆಗ್ಬೋದಾ, ಇದು ಈ ಥರದ್ದೆಲ್ಲ ಬರ್ತಾ ಇದೆ. ಇದು ಕ್ಯಾಪೆಕ್ಸು ಏನು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಕಂಪ್ನಿಗಳು ಎಷ್ಟು ಮಾಡ್ತಾರೆ ಹೇಗೆ ಅಂತ ಇತ್ತು, ಅದು ಎಸ್ಟಿಮೇಷನ್ಗಿಂತಲೂ ಜಾಸ್ತಿ ಅಂತ ಬಂದಿದೆ ಈ ವರ್ಷ ಡೇಟಾ. ಈ ಕಾರಣದಿಂದಾಗಿ ಗೋಲ್ಡು ಸ್ವಲ್ಪ ಆ ಒಂದು ರಿಸೆಷನ್ ರಿಸ್ಕನ್ನು ಒಂದು ನೋಡೋ ಥರ ಕಾಣಿಸ್ತಾ ಇದೆ. ಹಾಗಾಗಿ ಕೆಳಗಡೆ ಹೋದ್ರೂ ಕೂಡ ತುಂಬ ಕೆಳಗಡೆ ಹೋಗ್ತಾ ಇಲ್ಲ, ಅದೇ ರೇಂಜಲ್ಲಿ ಮೇಂಟೈನ್ ಆಗ್ತಾ ಇದೆ. ಸೊ ಗೋಲ್ಡ್ ಸಿಲ್ವರ್ ಇವತ್ತು ತಲಾ 1% ಕೆಳಗಡೆ ಬಿದ್ದಿತ್ತು. ಕ್ರೂಡು 115 116 ನಡೀತಾ ಇದೆ, ನೋಡೋಣ ಏನಾಗುತ್ತೆ ಅಂತ. ಬಿಟ್ಕಾಯಿನ್ ಕೂಡ 80,000 ಹತ್ತಿರ ಹೋಗಿದ್ದು, ಸದ್ಯಕ್ಕೆ ಪಾಸಿಟಿವ್ ಆಗಿದೆ. ಗಿಫ್ಟ್ ನಿಫ್ಟಿ ಈಗ ವಾಪಸ್ ಫ್ಲಾಟಿಂದ ಪಾಸಿಟಿವ್ ಕಡೆಗೆ ಬಂದಿದೆ. ನಾಳೆ ಎಲ್ಲಿ ಓಪನ್ ಆಗುತ್ತೆ ಅನ್ನೋದನ್ನು ನೋಡೋಣ. ಏನು ಕೂಡ ಇಲ್ಲಿ ಶಾಶ್ವತ ಇಲ್ಲ, ಯಾವ ವೀಕೆಂಡಲ್ಲಿ ಅಥವಾ ದಿನದ ಎಂಡಲ್ಲಿ ಏನು ಬೇಕಾದ್ರೂ ಆಗ್ಬೋದು. ರುಪಿ ಸಕ್ಸಸ್ಫುಲಿ 95 ರೂಪಾಯಿ, ಬರ್ರಿ 100 ರೂಪಾಯಿಗೆ ಹೋಗೋಣ ಅನ್ನೋ ಥರ ಹೋಗ್ತಾರೆ. ಯಾರಿಗೆ ಎಕನಾಮಿ ಏನಾದರೂ ಏನಂತ ಇವಾಗಲ್ವಾ. ಒಟ್ಟಿನಲ್ಲಿ ಎಲ್ಲ ಎಲೆಕ್ಷನ್ನು ಅದಕ್ಕೆ ಫೋಕಸ್ ಮಾಡಿದರು. ಇರಾನ್ದು ಮತ್ತೊಂದು ಎಲ್ಲ ಹೇಳ್ತಾರೆ, ಮತ್ತೊಂದು ಯಾವುದೋ ಪಕ್ಷದ ಪರ್ವ ಅಂತ ಹೇಳ್ತಾ ಇಲ್ಲ ನಾನು, ಎಲ್ಲರೂ ಅದೇನೇ. ಜನ ಅರ್ಥ ಮಾಡ್ಕೋಬೇಕು, ಅರ್ಥ ಮಾಡ್ಕೊತಾ ಇದ್ರೆ ಎಲ್ಲದನ್ನು ನೋಡ್ತಾ ಇದ್ದೀರಾ ಅಂತ ಅನ್ಕೊತೀನಿ. ಫ್ರೀ ಅಂತ ಹೋದರೆ ಏನಾಗುತ್ತೆ ಅನ್ನೋದು ಗೊತ್ತಾಗ್ತಾ ಇದೆ. ಕರ್ನಾಟಕದಲ್ಲಿ ಆಲ್ರೆಡಿ ಎಲ್ಲ ಸ್ಟೇಟಿಂದು ಅದೇ, ತಮಿಳ್ನಾಡು ಇವಾಗಲ್ಲ ಫ್ರೀ ಅವ್ರದ್ದು, ಯಾವಾಗಿಂದ. ಹಂಗಂದ್ರೆ ಜನಕ್ಕೆ ಫ್ರೀ ಕೊಡಬಾರ್ದ, ಇಲ್ಲ ಖಂಡಿತ ಅಂಥ ವರ್ಗನ ಐಡೆಂಟಿಫೈ ಮಾಡಿ ಅವರಿಗೆ ನಾವೇನು ಮಾಡ್ತೀವಿ, ಫುಲ್ ಇನ್ನೂ ಲೇಸಿ ಮಾಡೋಕ್ಕೆ ಹೋಗಬಾರ್ದು. ನಿಮಗೆ ಒಂದು ನಾವಿದ್ದೀವಿ ಅಂತ ಒಂದು ಭರವಸೆ ಕೊಡಬೇಕು, ಜೊತೆಗೆ ಒಂದು ಕೆಲಸಕ್ಕೆ ಭರವಸೆ ಕೊಡಬೇಕಲ್ವ. ಸುಮ್ಮನೆ ಫುಲ್ ಫ್ರೀಯಾಗಿ ನೀವೇನು ಮಾಡಬೇಡಿ, ನಾವು ಕೊಡ್ತಾ ಇರ್ತೀವಿ, ಯಾರಿಗೇನಾದ್ರೂ ಕೊಡ್ತಾ ಇರ್ತೀವಿ, ಈ ಥರ ಆದರೆ ಹಂಗೆ ವರ್ಕ್ ಆಗಲ್ಲ, ಅದೇನು ಡೆವಲಪ್ಮೆಂಟ್ ಆಗಲ್ಲ. ಅದಕ್ಕೆ ಅವಾಗ ಒಂದು ಕಡೆಯಿಂದ ಕಿತ್ಕೊತಾರೆ, ಇನ್ನು ಒಂದು ಕಡೆಯಿಂದ ಕೊಡ್ತಾರೆ, ಇನ್ನು 2 ಕಡೆಯಿಂದ ಕಿತ್ಕೊತಾ ಹೋಗ್ತಾರೆ. ಸೊ ಟ್ಯಾಕ್ಸ್ ಪೇಯರ್ಸ್ ಎಷ್ಟು ದಿನ ಅಂತ ಟ್ಯಾಕ್ಸ್ ಭರಿಸ್ತಾ ಹೋಗೋಣ, ಇದೇ ಥರ. ಸೊ ಹಾಗಾಗಿ ಎಲ್ಲರನ್ನೂ ಮೇಲ್ಗಡೆ ತೊಗೊಂಬರ್ಬೇಕು. ಈಕ್ವಾಲಿಟಿ ನೋಡಿ, ಈಕ್ವಾಲಿಟಿ ಎಷ್ಟು ಚೆನ್ನಾಗಿದೆ. ಈಕ್ವಿಟಿನಲ್ಲಿ ಏನು ಅಂದರೆ ಪ್ಯಾರಾಮೀಟ್ರು, ನೀನು ಶ್ರೀಮಂತ, ನೀನು ಬಡವ, ಹಿಂಗೆ ಅಂದರೆ ಎಂಟ್ರಿ ಬ್ಯಾರಿಯರ್ ಇಲ್ಲ ಅಲ್ವಾ. ಯಾರು ಬೇಕಾದ್ರೂ ಸ್ಟಾಕ್ ಮಾರ್ಕೆಟಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು. ಈ ಫೀಲ್ಡಲ್ಲಿ ಅದೊಂದಿಲ್ಲ. ನೀನು ಇಂಥ ಜಾತಿಯವನಾಗಿರಬೇಕು, ನೀನು ಇಂಥ ಧರ್ಮದವನಾಗಿರಬೇಕು, ನೀನು ಇಷ್ಟು ಇದಾಗಿರಬೇಕು, ಏನಿಲ್ಲ. ನಿಮ್ಮ ಕೆಪಾಸಿಟಿ ತಗ ನೀನು 100 ರೂಪಾಯಿ ಇದ್ರೂ ಕೂಡ ಇನ್ವೆಸ್ಟ್ ಮಾಡ್ಬೋದು, 100 ಕೋಟಿ ಇದ್ರೂ ಕೂಡ ಇನ್ವೆಸ್ಟ್ ಮಾಡ್ತಾ ಹೋಗ್ಬೋದು. ಈ ರೀತಿಯಾಗಿ ಓಪನ್ ಆಗಿದೆ. ಅದೇ ರೀತಿ ಸಿಸ್ಟಮು ಕೂಡ ಪ್ರತಿಯೊಬ್ಬರಿಗೂ ಓಪನ್ ಆಗಿರಬೇಕು. ನೋಡಿ, ಈಗ ಗೆಲ್ಲ ಟೈಮಲ್ಲಿ ಏನಂತ ಬಂತ ಹೋಗ್ತಾರೆ, ನಿಮಗೆ ಮದುವೆಗೆ ಬಂಗಾರ ಕೊಡ್ತೀವಿ, ನಿಮಗೆ ಇಷ್ಟಕ್ಕೆ ಇದು ಸ್ಟೈಫಂಡ್ ಅಂತ ಕೊಡ್ತೀವಿ, ಇದು ಸೀನಿಯರ್ ಸಿಟಿಸನ್ಸ್ಗೆ ಇದು ಕೊಡ್ತೀವಿ, ಆರೋಗ್ಯದ ಕೊಡ್ತೀವಿ. ಇದೆಲ್ಲ ಬೇಸಿಕ್ ಅಲ್ವಾ. ಇನ್ನೇನಕ್ಕೆ ನಾವು ಓಟ್ ಹಾಕಿ ನಾವು ನಮ್ಮ ಟ್ಯಾಕ್ಸಿಂದ ಕಳಿಸ್ತಾ ಇರೋದು. ಯಾರೇ ಅಧಿಕಾರ ಬಂದು ನಮ್ಗೆ ಓಟ್ ಹಾಕಿದ್ರೆ ನಾವು ಬಂದರೆ ಇದು ಮಾಡ್ತೀವಿ ಅಂತ ಹೇಳೋಕೆ ಏನಿದೆ. ಯಾರೇ ಅಧಿಕಾರಕ್ಕೆ ಬಂದರೂ ಅದು ಮಾಡಬೇಕಲ್ವ, ಜವಾಬ್ದಾರಿ ಅಲ್ವಾ ಅದು. ನಮ್ಮ ಕೆಲಸ ಮಾಡೋಕ್ಕೆ ಅವರ ಜನಪ್ರತಿನಿಧಿಗಳು. ನಾವೇನು ಮಾಡಿದ್ದೀವಿ, ಜನ ನಾಯಕರನ್ನು ಮಾಡಿದ್ದೀವಿ. ನಾನು ಇದನ್ನ ಮತ್ತೆ ಹೇಳ್ತಾ ಇದ್ದೀನಿ ಅಂತ ಅನ್ಕೋಬೋದು. ಎಲೆಕ್ಷನ್ಗಳು ಬಂದು ಹೋಗ್ತಾ ಇರುತ್ತೆ, ಜನ ಹಿಂಗೆ ಮಾಡ್ತಾನೆ ಇರ್ತಾರೆ, ಏನೂ ಚೇಂಜ್ ಆಗಲ್ಲ. ಸೊ ದಯವಿಟ್ಟು ಎದ್ದೇಳಿ ಕರ್ನಾಟಕದ ಜನತೆ, ನಾವು ಫಸ್ಟ್ ಎದ್ದೇಳೋಣ ಅಂತ ಹೇಳ್ತಾ ಇದ್ದೀವಿ. ಸೊ ಇದನ್ನು ಬಿಟ್ಟರೆ ಇವತ್ತು ಓವರಾಲ್ ನೋಡ್ಕೊಂಬರೋದಾದರೆ FIIಗಳು ಹೋದ ವಾರ ಶುಕ್ರವಾರ ಸೂಪರಾಗಿ ಸೆಲ್ ಮಾಡಿದರು, 8,000 ಕೋಟಿ ಸೆಲ್ ಮಾಡಿದರು. ಇವತ್ತು ನೋಡಿ, ಇಬ್ಬರು ಒಂದೇ ಟೀಮು, FI DI ಇಬ್ಬರು ಒಂದೇ ಟೀಮು. FIಗಳು 2,836 ಕೋಟಿ ಬೈ ಮಾಡಿದ್ದಾರೆ, DIಗಳು 4,764 ಕೋಟಿ ಬೈ ಮಾಡಿದ್ದಾರೆ. ಈಗ ಅರ್ಥ ಆಗ್ತದೆ ಯಾಕೆ 24,000 ಬಿಟ್ಟು ಕೆಳಗಡೆ ಬಂದಿಲ್ಲ ಮಾರ್ಕೆಟು ಅಂತ. ವೆರಿ ರೇರ್ ಡೇಸ್ FIಗಳು ಬೈ ಮಾಡೋದು, ಅದನ್ನ ಮಾಡಿದ್ದಾರೆ ಇವತ್ತು. ನೋಡೋಣ ನಾಳೆ ಉಳಿಸ್ಕೊತಾರೆ ಏನು ಕತೆ ಅಂತ. ಕ್ಲೈಂಟ್ ಏನು ಮಾಡ್ಕೊಂಡ್ಬಂದಿದ್ದಾರೆ, ಕ್ಲೈಂಟ್ ಬುಲ್ಲಿಶ್ ಆಗಿದ್ದಾರೆ. ಇದೇ ಒಂದು ಇಲ್ಲಿ ಪ್ಯಾರಾಮೀಟರ್ ಇರೋದು, ಮೀಡಿಯಮ್ ಆಗಿ ಬುಲ್ಲಿಶ್ ಆಗಿದ್ದಾರೆ. ಹಾಗಾಗಿ ತುಂಬ ಮೇಲೆ ಹೋಗುತ್ತೆ ಮಾರ್ಕೆಟ್ ಅಂತ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಇಲ್ಲಿ, ಯಾಕಂದರೆ ಕ್ಲೈಂಟ್ ಯಾವಾಗಲೂ ತಪ್ಪು ಅಂತಲೇ ಹೇಳುತ್ತಲ್ವ ಈ ಡೇಟಾ. ಹಾಗಾಗಿ ಅದನ್ನ ಹೇಳ್ತಾ ಇದ್ದೀನಿ ಅಷ್ಟೇ. FIಗಳು ಬೇರಿಶ್ ಆಗಿದ್ದಾರೆ.
ನೋಡೋಣ ಏನು ಮಾಡ್ತಾರೆ ಅಂತ. ಯಾಕಂದರೆ ಇವತ್ತು ನೆಟ್ ಕ್ಯಾಶ್ ಮಾರ್ಕೆಟಲ್ಲಿ ಬೈ ಮಾಡಿದ್ದಾರೆ, ಆಪ್ಷನ್ ಮಾರ್ಕೆಟಲ್ಲಿ ನಾಳೆ ಎಕ್ಸ್ಪೈರಿ ಏನು ಮಾಡ್ತಾರೆ ನೋಡೋಣ. 24,000ದಿಂದ 24,300 ಆ ರೇಂಜ್ ಇದೆಯಲ್ಲ, ಅದರೊಳಗಡೆ ನಾಳೆ ಮುಗಿಯುತ್ತಾ ಏನು ಕತೆ ಅನ್ನೋದನ್ನು OI ನೋಡ್ಕೊಂಬರೋಣ. OIನಲ್ಲಿ ನೋಡೋದಾದ್ರೆ ಏನು ಹೇಳ್ತಾ ಇದೆ, ರೆಸಿಸ್ಟೆನ್ಸ್ ಅನ್ನೋದು 25,000ದಲ್ಲಿದೆ, 24,500ರಲ್ಲಿದೆ, 24,300ರಲ್ಲಿದೆ, 24,200ರಲ್ಲೂ ಕೂಡ ಇದೆ. ಆದರೆ ಸಪೋರ್ಟ್ ಅನ್ನೋದು ದೊಡ್ಡ ಮಟ್ಟಿನ ಸಪೋರ್ಟು ಎಲ್ಲೂ ಬಿಲ್ಡಪ್ ಆಗಿಲ್ಲ. 24,000ದಲ್ಲಿರೋದು 80 ಲಕ್ಷ, ಓಕೆ ರಿಲೇಟಿವ್ಲಿ ಸ್ಟ್ರಾಂಗರ್ ಸಪೋರ್ಟೇ. ಆದರೆ ದೊಡ್ಡ ಲೆವೆಲ್ ಇಲ್ಲಿ ನೋಡಿ, ಇಲ್ಲಿದೆಯಲ್ಲ ಈ ಥರ ಬಾರು ಈ ಕಡೆ ಯಾರು ಕೂಡ ಬಿಲ್ಡ್ ಮಾಡೋಕ್ಕೆ ಎಕ್ಸ್ಪೆಕ್ಟ್ ಮಾಡಿಲ್ಲ. ಇದು ಸ್ವಲ್ಪ ಸಸ್ಪಿಷಿಯಸ್ ಅಂತ ಅನಿಸ್ತಾ ಇಲ್ವಾ ನಿಮಗೆ? ಯಾಕೆ ಇಲ್ಲಿ ಯಾರು ಅಷ್ಟೊಂದು ದೊಡ್ಡ ಸಪೋರ್ಟ್ನ ಬಿಲ್ಡಪ್ ಮಾಡಿಲ್ಲ? ಯಾವಾಗಲಾದರೂ ಬೇಕಾದರೂ ಕೆಳಗಡೆ ಬರ್ಬೋದು ಅನ್ನೋ ಥರ ಸಿಚುವೇಷನಲ್ಲಿ ಸ್ವಲ್ಪ OI ಕಾಣಿಸ್ತಾ ಇದೆ. ಸದ್ಯಕ್ಕೆ ನೋಡೋದಾದ್ರೆ OI ಸ್ವಲ್ಪ ನೆಗೆಟಿವ್ ಬಯಾಸ್ಡ್ ಆಗಿ ಕ್ಲೋಸಿಂಗ್ ಆಗಿದೆ. ಹಾಗಂತ ನೆಗೆಟಿವ್ ಆಗಿ ಆಗಬೇಕಾ? ಯು ನೆವರ್ ನೋ. ನಾಳೆ ಇಲ್ಲಿ ಆ್ಯಡ್ ಮಾಡಿಕೊಂಡು 24,000ನ ಸೇಫ್ ಮಾಡ್ಕೊಂಡು ಮೇಲ್ಗಡೆ ಕೂಡ ತೊಗೊಂಡು ಹೋಗ್ಬೋದು. ಬಟ್ ಸದ್ಯಕ್ಕೆ ಇದು ವೆರಿ ವೆರಿ ಡೈನಮಿಕ್ ಡೇಟಾ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಸದ್ಯಕ್ಕೆ ಇವತ್ತು ಕ್ಲೋಸಿಂಗ್ ಆಗಿರೋದು ಸ್ವಲ್ಪ ನೆಗೆಟಿವ್ ಡಾಮಿನೇಷನಲ್ಲೇ ಕ್ಲೋಸಿಂಗ್ ಆಗಿದೆ. PCR ಕೂಡ ನಿಮ್ಗೆ ಅದನ್ನೇ ಹೇಳುವಂಥದ್ದು. ಪುಟ್ಟು ಕಾಲ್ ರೇಷಿಯೋದಲ್ಲಿ ಏನಿರುತ್ತೆ, ಎಷ್ಟು ಪುಟ್ ಆಪ್ಷನ್ಗಳನ್ನು ಸೆಲ್ ಮಾಡಿದ್ದಾರೆ ಡಿವೈಡೆಡ್ ಬೈ ಎಷ್ಟು ಕಾಲ್ ಆಪ್ಷನ್ಗಳನ್ನು ಸೆಲ್ ಮಾಡಿದ್ದಾರೆ, ಸೊ ಅದನ್ನೇ ಹೇಳ್ತಾ ಇರುತ್ತೆ. ಸೊ ಕಾಲ್ ಆಪ್ಷನ್ಗಳು ಸೆಲ್ ಮಾಡಿರೋದು ಜಾಸ್ತಿ ಇದೆ, ಅದಕ್ಕೋಸ್ಕರ ಈ ರೀತಿಯಾಗಿ ಕಾಣಿಸ್ತಾ ಇದೆ. ಅದೇ ರೀತಿಯಾಗಿ ಇವತ್ತು 134 ಸ್ಟಾಕ್ಗಳು ಪಾಸಿಟಿವ್ ಆಗಿತ್ತು. ನಿಫ್ಟಿನಲ್ಲಿ 35 ಸ್ಟಾಕ್ಗಳು ಪಾಸಿಟಿವ್ ಆಗಿತ್ತು. ಬ್ಯಾಂಕ್ ನಿಫ್ಟಿನಲ್ಲಿ 6 ಸ್ಟಾಕ್ಗಳು ಪಾಸಿಟಿವ್ ಆಗಿತ್ತು. ರಿಯಲ್ ಎಸ್ಟೇಟ್ ಸೆಕ್ಟರು 2.41% ಅಪ್ ಮೂವ್ಮೆಂಟ್ ಬಂದಿರೋದ್ರ ಮೂಲಕ ಇವತ್ತಿನ ಟಾಪ್ ಗೇನರ್ ಆಗಿದೆ. ಅದೇ ರೀತಿಯಾಗಿ IT ಸೆಕ್ಟರ್ 0.95% ಕರೆಕ್ಷನ್ ಬಂದಿರೋದ್ರ ಮೂಲಕ ಇವತ್ತಿನ ಟಾಪ್ ಲೂಸರ್ಗಳಾಗಿದೆ. ಸೊ ರಿಸಲ್ಟ್ಸ್ಗಳು ಅಂತ ನೋಡೋದಾದ್ರೆ ನಾನು ಆಗಲೇ ಹೇಳ್ದಂಗೆ BHEL ರಿಸಲ್ಟ್ಸ್ ಬಂದಿತ್ತು, ಅಂಬುಜಾ ಸಿಮೆಂಟ್ಸು, ಆದಿತ್ಯ ಬಿರ್ಲಾ ಕ್ಯಾಪಿಟಲು, ಸುಮಾರು ಕಂಪ್ನಿಗಳ ರಿಸಲ್ಟ್ಸ್ ಇತ್ತು. ಇಲ್ಲಿ ನೀವು ನೋಡ್ತಾ ಇದ್ದೀರಾ ಮ್ಯಾಸ್ಗಾನ್ ಡಾಕಲ್ಲಿ 16% ಇಯರ್ ಆನ್ ಇಯರ್ ಗ್ರೋತ್ ಬಂದಿದ್ರು ಕೂಡ 4% ಫಾಲ್ ಆಗಿದೆ. ಇವತ್ತು ಅವ್ರದ್ದು ಆರ್ಡರ್ ಬುಕ್ಕು ಕಮೆಂಟ್ರಿ ಏನಾಗಿತ್ತು ಇದ್ರ ಮೇಲೆಲ್ಲ ಡಿಪೆಂಡ್ ಆಗಿರುತ್ತೆ. ಅದೇ ರೀತಿಯಾಗಿ CDSL ರಿಸಲ್ಟ್ಸ್ ಬಂದಿದೆ, ಟಾಟಾ ಟೆಕ್ನಾಲಜೀಸ್ ಪ್ರಾಫಿಟ್ ರೈಸ್ ಆಗಿದೆ ಅಂತ ರಿಸಲ್ಟ್ ಬಂದಿದೆ. ಸುಮಾರು ಕಂಪ್ನಿಗಳ ರಿಸಲ್ಟ್ಸ್ ಬಂದಿದೆ. ನಾಳೆ ಕೂಡ 65 ಕಂಪ್ನಿಗಳದ್ದು ನಾಳೆ ವೆರಿ ವೆರಿ ಇಂಪಾರ್ಟೆಂಟ್ L&T ರಿಸಲ್ಟ್ಸ್ ಇದೆ. ಇನ್ಫ್ರಾಸ್ಟ್ರಕ್ಚರಲ್ಲಿ ಇವಾಗ ವಾರು ಮತ್ತೊಂದು ಅಂತ ಆಗ್ತಿದ್ದಾಗ ಎಸ್ಪೆಷಲಿ ಯುರೋಪು ಗಲ್ಫ್ ಕಂಟ್ರಿನಲ್ಲೂ ಕೂಡ ಇವರು ಒಂದು ಎಕ್ಸ್ಪೋಜರ್ನ ಹೊಂದಿದ್ದಾರೆ. ನೋಡಿ ಕೆಡವಿದ್ದನ್ನ ಕೆಡವಿಬಿಟ್ರು ಅಂತ ಹಾಗೆ ಬಿಡೋಕ್ಕಾಗತ್ತಾ? ಮತ್ತೆ ಕಟ್ಕೊಂಡು ಏನಾದ್ರು ಮುಂದುವರಿಸಲೇಬೇಕಾಗುತ್ತಲ್ಲ ಜೀವನ. ಹಾಗಾಗಿ ಇನ್ಫ್ರಾಸ್ಟ್ರಕ್ಚರ್ ರಿಲೇಟೆಡ್ ಸ್ಟಾಕ್ಗಳಿಗೆ ಗಲ್ಫಲ್ಲಿ, ದುಬೈಲಿ ಇಂಥ ಕಾಸ್ಟ್ಲಿ ಜಾಗದಲ್ಲಿ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳ ಮೇಲೆ ಅಟ್ಯಾಕ್ ಆಗಿರೋದ್ರಿಂದ ಅಲ್ಲಿ ರೀಕನ್ಸ್ಟ್ರಕ್ಷನ್ ಆಯಿತು ಅಂತಂದರೆ ಒಳ್ಳೆ ಆರ್ಡರ್ ಬುಕ್ ಬರ್ಬೋದು ಅಂತ ಒಂದು ವಿಶ್ಲೇಷಣೆ ಬರ್ತಾ ಇತ್ತು. ಅದರಲ್ಲಿ ಅಗ್ರಗಣ್ಯ ಸ್ಥಾನದಲ್ಲಿ L&T ನಿಲ್ಲುತ್ತೆ. ಬೈಯಿಂಗ್ ರೆಕಮೆಂಡೇಷನ್ ಅಂತ ಹೇಳ್ತಾ ಇದ್ದೀನಿ, ಖಂಡಿತ ಇಲ್ಲ. ಆದರೆ ಸ್ಟಾಕ್ನ ಟ್ರ್ಯಾಕ್ ಮಾಡಿ. ನಾಳೆ ರಿಸಲ್ಟ್ಸ್ ಮುಂಚೆ 2% ಅಪ್ ಮೂವ್ಮೆಂಟ್ ಹೋಗಿದೆ. ಅದೇ ರೀತಿಯಾಗಿ ಮಹೀಂದ್ರ ಆ್ಯಂಡ್ ಮಹೀಂದ್ರ, ಪಂಜಾಬ್ ನ್ಯಾಷನಲ್ ಬ್ಯಾಂಕು, ಮ್ಯಾರಿಕೋ, ಹೀರೋ ಮೋಟರ್ ಕಾರ್ಪು, ಲಾಯ್ಡ್ಸ್, SRF, ಕಾನ್ಫರ್ಜು, ಯುನೈಟೆಡ್ ಬ್ರೇಡ್ಸ್, ತುಂಬ ದೊಡ್ಡ ಕಂಪ್ನಿಗಳದ್ದು ರಿಸಲ್ಟ್ಸು ನಾಳೆ ಇದೆ. ಸುಮಾರು 65 ಕಂಪ್ನಿಗಳ ರಿಸಲ್ಟ್ಸು ಬರೆದಿದೆ ನಾಳೆ. ನಿಫ್ಟಿನಲ್ಲಿ ಮೇ ತಿಂಗಳ ಫಸ್ಟ್ ಎಕ್ಸ್ಪೈರಿ ಕೂಡ ಆಗಿರುತ್ತೆ. ಅದೇ ರೀತಿಯಾಗಿ ಲಾಸ್ಟ್ ವೀಕಲ್ಲಿ ಒಂದಿಷ್ಟು ವೀಡಿಯೋಗಳನ್ನು ಮಾಡಿದ್ದೀನಿ. ಆರ್ಬಿಟ್ರಾಜ್ ಫಂಡ್ಸ್ ಬಗ್ಗೆ ಕೆಲವರು ಕೇಳ್ತಾ ಇದ್ರಿ, ಅದ್ರ ಬಗ್ಗೆ ಡೆಡಿಕೇಟೆಡ್ ಆಗಿ ವೀಡಿಯೋ ಬಂದಿದೆ. ಈ ವೀಕೆಂಡಲ್ಲಿ ಯಾವುದೂ ವೀಡಿಯೋ ಮಾಡೋಕ್ಕಾಗಲಿಲ್ಲ ನನಗೆ. ಯಾವುದಾದ್ರು ಸ್ಪೆಸಿಫಿಕ್ ಟಾಪಿಕ್ ಬಗ್ಗೆ ಕೇಳ್ತಾ ಇದ್ರೆ ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಹೊಸ ಟ್ಯಾಕ್ಸ್ ಇಯರಿಗೆ ಬಂದಿದ್ದೀವಿ. ನೀವು ಯಾರಾದರೂ ಫ್ಯೂಚರ್ಸಲ್ಲಿ ಆಪ್ಷನ್ಸಲ್ಲಿ ಟ್ರೇಡ್ ಮಾಡ್ತಾ ಇದ್ದೀರಾ ಅಂದರೆ ನಿಮ್ಮ ಆರ್ಡರ್ ಬುಕ್ಗಳನ್ನು ನೋಡಿ ಬೆಲೆ ಲಾಸ್ಟ್ ನೀವು ಟ್ರೇಡ್ ಮಾಡ್ತಿದ್ದಾಗ ಎಷ್ಟು ಕಟ್ತಾ ಇದ್ರು ಟ್ಯಾಕ್ಸು, STT ಇವಾಗೆಲ್ಲ ಜಾಸ್ತಿ ಆಗಿರುತ್ತೆ. ಮೈನರ್ ಅಂತ ಅನ್ಸ್ಬೋದು, ಕೆಲವರು 1-2 ಲಾಟ್ ಡಿಫ್ರೆನ್ಸ್ ಅನ್ಸೋದಂತೆ. ದೊಡ್ಡ ಮಟ್ಟದಲ್ಲಿ ಯಾರು ಟ್ರೇಡ್ ಮಾಡ್ತಾ ಇದ್ದೀರಾ ಅಂದರೆ ನಿಮಗೆ ಖಂಡಿತ ನಿಮಗೆ ಟ್ಯಾಕ್ಸ್ P&L ಜಾಸ್ತಿ ತೋರಿಸ್ತಾ ಇರುತ್ತೆ. ಸೊ ಇದಿಷ್ಟು ಇವತ್ತಿನ ಫಿನ್ಫ್ಯಾಕ್ಟ್ಸ್ ಆಗಿತ್ತು. ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ವಿಡಿಯೋ ಲೈಕ್ ಮಾಡಿ, ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. 2026 ನಮ್ಮ ಚಾನಲ್ ಮಿಷನ್ ನಿಮಗೆಲ್ಲರಿಗೂ ಗೊತ್ತಿದೆ, ಇನ್ವೆಸ್ಟ್ ವಿತ್ ಇಂಟೆಂಟ್. ಪ್ರತಿಯೊಂದು ಹೂಡಿಕೆನೂ ಕೂಡ ಒಂದು ಗುರಿ ಜೊತೆಗೆ ಟ್ಯಾಗ್ ಆಗಿರಲಿ. ಅದ್ರ ಬಗ್ಗೆ ಡೆಡಿಕೇಟೆಡ್ ವಿಡಿಯೋ ಪ್ರತಿ ವಿಡಿಯೋದಲ್ಲಿ ಡಿಸ್ಕ್ರಿಪ್ಷನ್ ಇರುತ್ತೆ. ಇಂಟ್ರೆಸ್ಟ್ ಇದ್ದವರು ಚೆಕ್ಔಟ್ ಮಾಡ್ಬೋದು. ಮತ್ತೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.